ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮನೆಗೆ ನೆಂಟರು ಬಂದಿದ್ರು. ನಮ್ಮ ಯಜಮಾನ್ರವ್ರ ಅಕ್ಕನ ಸೊಸೆ ಮತ್ತೆ ಮಗ ಬಂದಿದ್ರು. ಅವ್ರು ಬಂದಿದ್ರು ಪ್ರಯುಕ್ತ ಚಿಕನ್ ಫ್ರೈ ಮತ್ತೆ ಕಬಾಬು ಎರಡನ್ನು ಕೂಡ ಮಾಡ್ಕೊತಾ ಇದ್ದೀನಿ. ಫುಲ್ ವಿಡಿಯೋ ನೋಡಿ ಕಮೆಂಟ್ ಹಾಕಿ. ಯಾರಾದ್ರೂ ಗೆಸ್ಟ್ ಬಂದ್ರೆ ಏನಾದ್ರೂ ಸ್ಪೆಷಲ್ ಮಾಡ್ಬೇಕು. ಹಾಗೆ ನಾನು ಕೂಡ ಕಬಾಬ್ ಮಾಡಿ ತುಂಬಾ ದಿನ ಆಯ್ತು ಅಂದ್ಬಿಟ್ಟು ಕಬಾಬು ಹಾಗೆ ಫ್ರೈ ಅದ್ರ ಜೊತೆಗೆ ಮುದ್ದೆ ಅನ್ನ ಎರಡನ್ನು ಕೂಡ ಮಾಡ್ಕೊಂಡೆ. ಇವ್ರು ಬಂದಿದ್ ಕಾರಣ ಒಂದೇ ಊರ್ಗ್ ಕರ್ಕೊಂಡ್ ಹೋಗೋದಿಕ್ಕೆ ನಮ್ಮನ್ನ. ಸೊ ನಾವ್ ಇತ್ತೀಚೆಗೆ ಎಲ್ಲೂ ಹೋಗ್ತಾ ಇಲ್ಲ. ಬಸ್ಸಲ್ಲಿ ಜಾಸ್ತಿ ಟ್ರಾವೆಲ್ ಮಾಡಕ್ಕಾಗಲ್ಲ. ಹಾಗೆ ಗಾಡಿಲಿ ಕೂಡ 4 ಜನ ಹೋಗಕ್ಕಾಗಲ್ಲ. ಆದ್ರಿಂದ ಕಾರ್ ತಂದಿದ್ರು. ಹಂಗೆ ಊರ್ಗ್ ಕರ್ಕೊಂಡ್ ಹೋಗೋಣ ಅಂತ. ಊರಲ್ಲಿ ಒಂದ್ ಫಂಕ್ಷನ್ ಇತ್ತು. ಅದ್ರ ಪ್ರಯುಕ್ತ ಕರ್ಕೊಂಡ್ ಹೋಗೋದಿಕ್ಕೆ ಬಂದಿದ್ರು. ಹಾಗೆ ಊಟ ಮಾಡೋದಕ್ಕೆಲ್ಲ ರೆಡಿ ಮಾಡಿದೀವಿ. ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಅಡಿಗೆ ಎಲ್ಲ ಮಾಡಿಟ್ಟಿದ್ದೀನಿ. ನೆಂಟ್ರು ಬಂದಾಗ ಬೇಗ ಬೇಗ ಅಡಿಗೆಗಳು ಮಾಡ್ಕೊಬಿಡ್ತೀನಿ. ಫಸ್ಟ್ ಮಾಡೋ ಕೆಲ್ಸನೇ ಅದು. ಬಾಕಿ ಕೆಲ್ಸ ಎಲ್ಲ ಆಮೇಲೆ ಮಾಡ್ಕೊತೀನಿ. ಸೊ ಎಲ್ರೂ ರೆಡಿಯಾಗಿ ಮಧ್ಯಾಹ್ನದಷ್ಟರಲ್ಲಿ ಮಕ್ಳು ಸ್ಕೂಲಿಂದ ಬಂದ್ಮೇಲೆ ಬಂದ್ವಿ. ನಾವು ಬಂದಂತ ಫಂಕ್ಷನ್ ನೋಡಿ, ಇದು ಭಾನುವಾರ ನಡೆದಂತ ಫಂಕ್ಷನ್. ಇದು ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮ ಒಂದು ಮುಸ್ಲಿಂ ಬಾಂಧವರ ಮನೆಯಲ್ಲಿ ಗೃಹ ಪ್ರವೇಶದ ಕಾರ್ಯಕ್ರಮ ಇತ್ತು. ಆದ್ರಿಂದ ಗೃಹ ಪ್ರವೇಶಕ್ಕೆ ಅಂತಾನೆ ಬಂದಿದ್ದು ನಾವು. ಇದು ಬಂದು ಅಮೃತೂರು, ಕುಣಿಗಲ್ ತಾಲೂಕು, ತುಮಕೂರು ಡಿಸ್ಟಿಕ್ ಅಲ್ಲಿ ಬರುವಂತ ಅಮೃತೂರು. ಸ್ಯಾರಿ ಹಾಕೊಂಡು ಸಿಂಪಲ್ ಆಗಿ ರೆಡಿ ಆಗಿದೆ. ಹಾಗೆ ನಮ್ಮ ಫ್ಯಾಮಿಲಿ ತುಂಬಾ ಜನ ಇದ್ರು. ಎಲ್ರೂ ಬಂದಿದ್ರು. ತುಂಬಾ ಚೆನ್ನಾಗಿ ಪರಿಚಯ ಇದ್ದಾರೆ ನಮ್ ಮುಸ್ಲಿಂ ಅವರು. ಮುಸ್ಲಿಂ ಅಂತ ಅನ್ಕೊಳ್ಳೇಬಾರ್ದು. ಅವ್ರು ಹಿಂದೂಗಳ ತರಾನೇ ಸೇಮ್ ಇದಾರೆ ನಮ್ ಜೊತೆಲಿ. ಅಷ್ಟು ಕ್ಲೋಸ್ ಆಗಿದ್ದಾರೆ. ನಾವ್ ಯಾವ್ದೇ ಫಂಕ್ಷನ್ ಮಾಡ್ಲಿ ನಮ್ ಮನೆಗಳಿಗೆ ಬರ್ತಾರೆ, ಊಟ ಮಾಡ್ತಾರೆ. ಹಾಗೆ ನಾವು ಕೂಡ ಮುಂದ್ 3-4 ಮದ್ವೆಗಳು ಕೂಡ ಅಟೆಂಡ್ ಮಾಡಿದೀವಿ. ನಮ್ಗೆ ಅಂತಾನೆ ಬೇರೆ ಟೇಬಲ್ ಚೇರ್ ಎಲ್ಲ ಅರೇಂಜ್ ಮಾಡಿದ್ರು. ಹಾಗೆ ಚಿಕನ್, ಮಟನ್, ಬಿರಿಯಾನಿ. ಮುಸ್ಲಿಂ ಅವ್ರು ಬಿರಿಯಾನಿ ತುಂಬಾ ಚೆನ್ನಾಗ್ ಮಾಡ್ತಾರೆ. ಹಾಗೆ ರೋಟಿ, ಶಾವ್ಗೆ ತರ, ಒತ್ತು ಶಾವ್ಗೆ ತರ ಇತ್ತು. ಅದೇನು ಅಂತ ಗೊತ್ತಿಲ್ಲ. ನಮ್ ಫ್ಯಾಮಿಲಿ ಎಲ್ಲ ಒಟ್ಟು ಕೂತ್ಕೊಂಡು ಊಟ ಮಾಡ್ತಾ ಇದೀವಿ. ಅವರು ಊಟ ಬಡಿಸೋದಿಲ್ಲ, ತಂದಿಟ್ಬಿಡ್ತಾರೆ. ನಾವೇ ಎಷ್ಟ್ ಬೇಕ್ ಅಷ್ಟು ಬಡಿಸ್ಕೊಂಡು ತಿನ್ಬೇಕು. ಚಿಕನ್ ಅಲ್ಲಿ ಗೋಬಿ ತರ ಮಾಡಿದ್ದಾರೆ ನೋಡಿ. ಹಾಗೆ ಮಟನ್ ಅಲ್ಲಿ ಡ್ರೈ ತರ ಮಾಡಿದ್ದಾರೆ. ಅದ್ರ ಜೊತೆಗೆ ಮಟನ್ ಬಿರಿಯಾನಿ ಕೂಡ. ಮಟನ್ ಬಿರಿಯಾನಿ ಮುಸ್ಲಿಂ ಅವ್ರು ತುಂಬಾನೇ ಚೆನ್ನಾಗಿ ಟೇಸ್ಟ್ ಆಗಿ ಮಾಡ್ತಾರೆ. ಅದ್ರ ಜೊತೆ ಜ್ಯೂಸ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಊಟಕ್ಕೂ ಅವ್ರ ಊಟಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ. 1-2 ಸಾರಿ ಊಟ ಮಾಡಿದ್ರೆ ಸ್ವಲ್ಪ ಅಭ್ಯಾಸ ಆಗುತ್ತೆ. ಫಸ್ಟ್ ತಿನ್ನೋರ್ಗಷ್ಟು ಊಟ ಅಭ್ಯಾಸ ಆಗಲ್ಲ. ಅದ್ರ ಜೊತೆಗೆ ಮೊಸರು ಬಜ್ಜಿ ಕೂಡ ಮಾಡಿದ್ದಾರೆ. ನಾನು ಒಂದ್ ರೊಟ್ಟಿ ತಿಂದೆ. ಒಂದ್ ರೋಟಿ ತಿಂದು ಸ್ವಲ್ಪ ಬಿರಿಯಾನಿನ ಊಟ ಮಾಡಿದ್ವಿ. ಅವರು ಗೃಹ ಪ್ರವೇಶದಲ್ಲಿ ಯಾವುದೇ ರೀತಿ ಹೋಮ, ಪೂಜೆ ಆತರ ಎಲ್ಲ ಏನು ಮಾಡಲ್ಲ. ಮದ್ವೆಗೂ ಅಷ್ಟೇ ನಾನ್ ವೆಜ್ಜೇ ಮಾಡ್ತಾರೆ. ಹಾಗೆ ಗೃಹ ಪ್ರವೇಶಕ್ಕೂ ಅಷ್ಟೇನೆ ನಾನ್ ವೆಜ್ಜೇ ಮಾಡ್ತಾರೆ. ಅವ್ರ ಕಡೆ ಸಂಪ್ರದಾಯಗಳು ಹೇಗಿದೆಯೋ ಹಾಗೆ ಮಾಡ್ತಾರೆ. ಹಾಗೆ ಅವರ ಮನೆ ಫುಲ್ಲು ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾಳೆ ಅಪ್ಲೋಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಮನೆನ. ಅಂದ್ರೆ 4 ಫ್ಯಾಮಿಲಿ ಇರೋದಕ್ಕೆ 4 ಮನೆ ಕಟ್ಟಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ 2, ಸೆಕೆಂಡ್ ಫ್ಲೋರ್ ಅಲ್ಲಿ 2. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಇವರೆಲ್ಲ ಸರಿಯಾಗಿ ನಾವು ಊಟ ಮಾಡಲ್ಲ ಅಂತ ಬಂದು ಹಿಂದೆಗಡೆನೆ ನಿಂತ್ಕೊಂಡು ನಮ್ಗೆ ಅದ್ ಹಾಕೊಳ್ಳಿ, ಇದ್ ಹಾಕೊಳ್ಳಿ ಅಂತ ಹೇಳ್ತಾ ಇದ್ರು. ಆದ್ರೆ ನಮ್ಗೆ ಜಾಸ್ತಿ ತಿಂದಷ್ಟು ಅಭ್ಯಾಸ ಇರಲ್ಲ. ಸ್ವಲ್ಪ ಸ್ವಲ್ಪನೇ ತಿಂದ್ವಿ. ಹಾಗೆ ಸೋಮವಾರ ಸ್ಕೂಲ್ ಇದೆ ಅನ್ಬಿಟ್ಟು ಮನೆಗ್ ಕೂಡ ಬಂದ್ಬಿಟ್ವಿ ಫ್ರೆಂಡ್ಸ್. ಮಕ್ಳುಗಳು ಸ್ಕೂಲ್ಗೆ ರಜಾ ಹಾಕ್ಬಾರ್ದು ಅಂತ ಅನ್ಬಿಟ್ಟು, ಎಕ್ಸಾಮ್ ಟೈಮ್ ಅನ್ಬಿಟ್ಟು ಬಂದ್ವಿ. ನಮ್ ಜೊತೆ ಸಹನಾ, ಹಾಗೆ ನೇತ್ರ ಇಬ್ರು ಕೂಡ ಕಾರಲ್ಲಿ ಬಿಡೋದಕ್ ಬಂದ್ರು. ಒಂದೇ ಸರಿ ಊರಿಗೆ ಬಿಡಿಸ್ಕೊಬಿಡೋಣ ಅಂತ ಅನ್ಕೊಂಡು ಬಂದ್ವಿ. ಅಲ್ಲಿ ಮುಸ್ಲಿಂ ಫಂಕ್ಷನ್ ಅಲ್ಲಿ ಊಟ ಮಾಡಿದ್ದಷ್ಟೇನೆ. ನೆಕ್ಸ್ಟ್ ಮನೆಗ್ ಬಂದ್ಬಿಟ್ವಿ. ಒಂದ್ 5 ಗಂಟೆ ಅಷ್ಟ್ರಲ್ಲಿ ಮನೆಗ್ ಬಂದೆ. ನೆಕ್ಸ್ಟ್ ಅಡ್ಗೆಗ್ ತಯಾರಿ ಮಾಡ್ಕೊತಾ ಇದ್ದೀನಿ. ಆಂಟಿ ಊರಿಂದ ಸ್ವಲ್ಪ ಬೋಟಿ ಕೊಟ್ಟು ಕಳ್ಸಿದ್ರು. ಎಗ್ ಬೋಟಿ ಫ್ರೈ ಮಾಡು ಅಂತ ಅಂದ್ರು ನಮ್ಮ ಮನೆಯಲ್ಲಿ. ಅದಕ್ಕೆ ಎಗ್ ಬೋಟಿ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊಂಡೆ. ಈ ಎಣ್ಣೆ ಹಾಕೊಂಡು, ಡೀಪ್ ಫ್ರೈ ಆಗಿರೋ ಎಣ್ಣೆ ಹಾಕೊಂಡು, ಒಂದು ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದೀನಿ. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು, ಒಂದೇ ಒಂದ್ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದೀನಿ. ಬೋಟಿ ಗೊಜ್ಜಿಗಿಂತನೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಎಗ್ ಬೋಟಿ ಫ್ರೈ ಅಂದ್ರೆ ತುಂಬಾ ಇಷ್ಟ. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡಿದೀನಿ. ಚೆನ್ನಾಗಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಬೇಕು. ನಾವು ಮುಸ್ಲಿಂ ಅವ್ರ ಮನೇಲಿ ಊಟ ಮಾಡಿತ್ತು. ಹಾಗೆ ಬೆಳಿಗ್ಗೆ ನಾಷ್ಟಕ್ಕೆ ಅಂದ್ಬಿಟ್ಟು ಆಂಟಿ ದೋಸೆ ಮಾಡಿ ಬ್ರೆಡ್ ಕೂಡ ಮಾಡಿದ್ರು. ಬ್ರೆಡ್ ಗೊಜ್ಜು ಕೂಡ ಮಾಡಿದ್ರು. ಯಾವಾಗ ಹೋದ್ರು ಮೀನು ಎಲ್ಲ ತರ್ತಿರ್ತಾರೆ. ಸರಿಯಾಗಿ ನಾವು ಊಟ ಮಾಡಿಲ್ಲ, ಬಂದ್ಬಿಡಿ ಅಂತ ಅನ್ಬಿಟ್ಟು, ನಾವ್ ಮತ್ತೆ ಬಂದ್ಬಿಡ್ತೀವಿ, ಊರಿಗೆ ಬಂದ್ಬಿಟ್ಟಿದೀವಿ ಅಂತ ಅನ್ಬಿಟ್ಟು ಅವ್ರೆಲ್ಲ ಕೊಟ್ಟು ಕಳ್ಸಿದಾರೆ. ಅದನ್ನೇ ಮನೇಲಿ ಬಂದ್ ಮಾಡ್ತಾ ಇದೀನಿ. ಒಂದು ಟೊಮೊಟೊನ ಹಾಕೋತಾ ಇದೀನಿ. ಚೆನ್ನಾಗಿ ಎಣ್ಣೆನಲ್ಲಿ ಟೊಮೊಟೊ ಎಲ್ಲ ಸಾಫ್ಟ್ ಆಗ್ಬೇಕು, ಚೆನ್ನಾಗಿ ಫ್ರೈ ಆಗ್ಬೇಕು. ಚೆನ್ನಾಗಿ ಫ್ರೈ ಆದ್ಮೇಲೆ ಮೊಟ್ಟೆ ಹಾಕೋಬೇಕಾಗುತ್ತೆ. ನಾನೊಂದು 3 ಮೊಟ್ಟೆ ತಗೊಂಡಿದೀನಿ. ಈ ರೀತಿ ಸಾಫ್ಟ್ ಆಗಿ ಫ್ರೈ ಆಗ್ಬೇಕು ಗೊಜ್ಜು. ಅವಾಗ ಒಂದು 3 ಮೊಟ್ಟೆನ ಒಡೆದು ಹಾಕೋತಾ ಇದೀನಿ.
ನಾನು ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಸಂಡೇ ನೈಟಲ್ಲಿ ನಾನು ಮಾಡ್ತಾ ಇರೋದು. ಸೋಮವಾರ ಆದ್ರೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅಷ್ಟೇ ಮಾಡ್ತಾ ಇರೋದು. ಮಕ್ಳು ತಿನ್ನಲ್ಲ. ನನ್ಗೆ ಮತ್ತೆ ನಮ್ಮ ಮನೆಯವ್ರಿಗೆ ಇಬ್ರಿಗೋಸ್ಕರ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಮೊಟ್ಟೆ ಹಾಕೊಂಡಾದ್ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಬೇಕು. ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ. ಈರುಳ್ಳಿಗೆ ಉಪ್ಪು ಹಾಕೊಂಡಿಲ್ಲ ನಾನು. ಹಾಗೆ ಒಂದೇ ಸರಿ ಉಪ್ಪನ್ನ ಹಾಕೋತಾ ಇದ್ದೀನಿ. ಮೆಣಸು ಪುಡಿನ ಕುಟಾಣಿಲಿ ಕುಟ್ಟಿ ಪುಡಿ ಮಾಡಿರುವಂತ ಮೆಣಸನ್ನ ಹಾಕೋತಾ ಇದ್ದೀನಿ. ತಳ ಹತ್ಬಿಡೋ ಚಾನ್ಸಸ್ ಇರುತ್ತೆ. ಆಗಾಗ ತಿರ್ಗ್ಕೋತಾ ಇರ್ಬೇಕು. ಮೊಟ್ಟೆನ ಒಂದ್ಸರಿ ಮಿಕ್ಸ್ ಮಾಡ್ಬಿಟ್ಟು ಒಂದು ಮುಚ್ಚಳವನ್ನು ಮುಚ್ಚಿ ಸಿಮ್ಮಲ್ಲಿ ಇಟ್ರೆ ಎಲ್ಲ ಚೆನ್ನಾಗಿ ಮೊಟ್ಟೆ ಎಲ್ಲ ಬಾಯ್ಲ್ ಆಗಿ ಗಟ್ಟಿ ಆಗುತ್ತೆ. ನೋಡಿ ಈಗ ಬೋಟಿನ ಹಾಕೋತಾ ಇದ್ದೀನಿ ನಾನು. ಆಲ್ರೆಡಿ ಬೋಟಿನ ಕೂಗಿಸ್ಕೊಂಡಿದೀವಿ. ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದು. ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಚೆನ್ನಾಗಿ ಕೂಗಿಸ್ಕೊಂಡಿರುವಂತ ಬೋಟಿ ಇದು. ಚೆನ್ನಾಗಿ ಬೆಂದಿರುವಂತ ಬೋಟಿನ ಹಾಕೋತಾ ಇದ್ದೀನಿ. ಒಂದ್ 2 ಚೋಟ್ ಹಾಕೋತಾ ಇದ್ದೀನಿ ಅಷ್ಟೇನೆ ಬೋಟಿನ. ಮೊದ್ಲೇ ಹೇಳ್ದಂಗೆ 1 ಟೈಮ್ ಅಷ್ಟೇ ನಾನು ಬೋಟಿ ಫ್ರೈ ಮಾಡ್ಕೊತಾ ಇರೋದು. ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಯಾರ್ಯಾರು ನಾನ್ ವೆಜ್ ಲವರ್ಸ್ ಇದ್ದೀರಾ ಅವರು ಟ್ರೈ ಮಾಡಿ. ಬೋಟಿ ಯಾರಿಗ್ ಇಷ್ಟ ಅವರು. ನಮ್ಮ ಮನೇಲೆಲ್ಲ ಜಾಸ್ತಿ ನಾವು ತರಲ್ಲ ಬೋಟಿ, ಚಿಕನ್ನೇ ಜಾಸ್ತಿ ತರೋದು. ಈ ರೀತಿ ಹೊರಗಡೆಯಿಂದ ಕೊಟ್ಟು ಕಳಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ. ಹಾಗೆ ಈಗ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇನ್ನು ಸ್ವಲ್ಪ ಪೆಪ್ಪರ್ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು ಎಲ್ಲಾನು ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುವಂತಹ ಎಗ್ ಬೋಟಿ ಫ್ರೈ ರೆಡಿ ಆಗುತ್ತೆ. ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ರೆಸಿಪಿನ. ಯಾವ ರೀತಿ ಆಗಿದೆ ಅಂತ ನೋಡಿ. ಎಗ್ ಬೋಟಿ ಫ್ರೈ ರೆಡಿ ಆಗಿದೆ. ಸೂಪರ್ ಆಗಿತ್ತು. ಹಾಗೆ ಇನ್ ಸ್ವಲ್ಪ ಬೋಟಿ ಮಿಕ್ಕಿತ್ತಲ್ಲ ಫ್ರೆಂಡ್ಸ್, ಅದರಿಂದ ಏನ್ ಸಾಂಬಾರು ಇಲ್ಲ ಅಂದ್ಬಿಟ್ಟು ಬೋಟಿ ಸಾಂಬಾರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸಾಂಬಾರ್ನ. ಅಷ್ಟರಲ್ಲಿ ಪಕ್ಕದ ಮನೆ ಫಂಕ್ಷನ್ ಇತ್ತು. ಹೊಸ್ಗೆ ಫಂಕ್ಷನ್ ಇತ್ತು ಹುಡ್ಗಿದು. ಅಲ್ಲಿ ಹೋಗ್ ಬಂದೆ. ಕೆಳಗಡೆ ಮನೆ ಹುಡ್ಗಿದು ಹೊಸ್ಗೆ ಫಂಕ್ಷನ್ ಇತ್ತು. ನೋಡಿ ಎಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ. ಕತ್ಲೆ ಆಗಿರೋದ್ರಿಂದ ವಿಡಿಯೋ ಅಷ್ಟು ಕ್ಲಾರಿಟಿ ಬಂದಿಲ್ಲ. ಹಾಗೆ ಅಲ್ಲೋಗಿ ಫಂಕ್ಷನ್ ಕೂಡ ಮುಗಿಸ್ಕೊಂಡು ಅರ್ಶಿನ ಕುಂಕುಮ ತಕೊಂಡು ಮತ್ತೆ ಮನೆಗೆ ಬಂದೆ. ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಬಂದ್ ನೋಡಿ ಊರಿಂದ ಬಂದು ಇಷ್ಟು ಬಟ್ಟೆನೆಲ್ಲ ತೊಳ್ದು ಹಾಕೊಬಿಟ್ಟಿದೀನಿ ನೈಟೇನೆ. ಕೆಲಸ ಬೇಗ ಆಗ್ಬೇಕಷ್ಟೇ ನನಗೆ. ಯಾವ ಕೆಲಸ ಬಾಕಿ ಉಳ್ಕೊಂಡ್ರು ಸಮಾಧಾನ ಆಗಲ್ಲ ನನಗೆ. ನೆಕ್ಸ್ಟ್ ಈಗ ಬೋಟಿ ಗೊಜ್ಜು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ. ಟೊಮೊಟೊ ಒಂದು ಇಲ್ಲ 2 ಟೊಮೊಟೊನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಈರುಳ್ಳಿ, ಮತ್ತೆ ತೆಂಗಿನಕಾಯಿ ತುರಿ, ಸಾಂಬಾರ್ ಪೌಡರ್ 1 ಚಮಚ, ಅದ್ರ ಜೊತೆಗೆ ಧನಿಯಾ ಪುಡಿ ಕೂಡ ಹಾಕೋತಾ ಇದ್ದೀನಿ. ನಾವು ಮನೇಲೆ ಮಾಡಿಸಿಟ್ಕೊಂಡ್ಬಿಡ್ತೀವಿ ನಾನ್ ವೆಜ್ಗೆಲ್ಲಾನು ಧನಿಯಾ ಪುಡಿನ. ಪಾಕೆಟ್ ಅಷ್ಟು ಟೇಸ್ಟ್ ಬರಲ್ಲ. ನೋಡಿ ಇದ್ರ ಜೊತೆಗೆ ಸ್ವಲ್ಪ ಗಸಗಸೆ, ಒಂದೇ ಒಂದು ಚಕ್ಕೆ, 1-2 ಲವಂಗ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಹುರ್ಗಡ್ಲೆನ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಇದನ್ನ ರುಬ್ಕೋತೀನಿ. ಒಂದು ಚಿಕ್ಕ ಕುಕ್ಕರ್ನಲ್ಲೇ ಮಾಡ್ಕೊತಾ ಇದ್ದೀನಿ ನಾನು. ಬೇಗ ಅಡುಗೆ ಆಗ್ಬೇಕು ಅಂತ. ಕೆಳಗಡೆ ಫಂಕ್ಷನ್ ಬೇರೆ ಹೋದೆ. ಲೇಟ್ ಆಗ್ಬಿಡ್ತು. ಆಗ್ಲೇ 8 ಗಂಟೆ ಆಗ್ಬಿಡ್ತು. ಮಕ್ಳು ಬೇರೆ ಊರಿಗೆ ಕರ್ಕೊಂಡು ಹೊಂಟೋಗಿದ್ದೆ. ಈ ಟೈಮಲ್ಲಿ ಸ್ವಲ್ಪ ಅವ್ರಿಗೆ ಓದಿಸ್ಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು. ಅವರೇ ಮಾಡ್ಕೊತಾ ಇದಾರೆ. ಅಡುಗೆ ಮಾಡಿ ನಾನು ಅವ್ರಿಗೆ ಊಟ ಕೊಟ್ಟು ಮಾಡ್ಕೋಬೇಕು. ನೋಡಿ ಒಗ್ಗರಣೆಗೆ ಈರುಳ್ಳಿ ಹಾಕೊಂಡು ಬೆಂದಿರುವಂತ ಬೋಟಿನ ಹಾಕೋತಾ ಇದ್ದೀನಿ. ಬೇಗ ಮಾಡ್ಕೋಬೇಕು ಅನ್ನೋ ಕಾರಣ ಕುಕ್ಕರ್ಗೆ ಹಾಕ್ಬಿಟ್ಟಿದೀನಿ ಅಷ್ಟೇನೆ. ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನ ಹಾಕೋತಾ ಇದೀನಿ. ಅರಿಶಿನ ಉಪ್ಪೆಲ್ಲ ಆಲ್ರೆಡಿ ಹಾಕಿ ಬೇಯಿಸಿರುವಂತ ಬೋಟಿ ಇದು. ಕೊತ್ತಂಬರಿ ಸೊಪ್ಪೆಲ್ಲ ರುಬ್ಬೋದಿಕ್ಕೆ ಹಾಕೊಂಡಿದ್ನಲ್ಲ, ಹಾಗೆ ಎಷ್ಟು ನೀರ್ ಬೇಕು ಅಷ್ಟು ನೀರನ್ನ ಹಾಕೊಂಡು ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಹಾಕೊಂಡು ವಿಸಿಲ್ ಹಾಕ್ಸ್ಕೊತೀನಿ. ವಿಸಿಲ್ ಹಾಕ್ಸ್ಕೊಂಡಾದ್ಮೇಲೆ ಬೋಟಿ ಸಾಂಬಾರ್ ರೆಡಿ ಆಗುತ್ತೆ. ಮುದ್ದೆ ಅನ್ನಕ್ಕೆ ಅಂದ್ಬಿಟ್ಟು ಸ್ವಲ್ಪ ಸಾಂಬಾರ್ ಮಾಡ್ಕೊಂಡಿದೀನಿ. ಹಾಗೆ ಹಾಗೆ ಎಣ್ಣೆ ಇಟ್ಕೊಂಡಿದೀನಿ ನೋಡಿ. ಡೀಪ್ ಫ್ರೈ ಆಗಿರೋಂಥ ಕಬಾಬ್ ಎಣ್ಣೆನೇ ಇತ್ತು, ಅದನ್ನೇ ಹಾಕೊಂಡಿದೀನಿ. ಆಂಟಿ ಸ್ವಲ್ಪ ಊರಿಂದ ಫಿಶ್ ಕೊಟ್ಟು ಕಳಿಸಿದ್ರು. ಫಿಶ್ ತಿಂದೇ ಇಲ್ಲ ನಾವು ಊರಲ್ಲಿ. ಅದಕ್ಕೆ ಬಾಕ್ಸ್ಗೆ ಕೊಟ್ಟಿದ್ದಾರೆ. ಇಲ್ಲಿ ತಿಂದಿಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ನೈಟ್ ಹಾಕೋತಾ ಇದೀನಿ ನೋಡಿ. ಇಷ್ಟೊಂದು ಕೊಟ್ಟು ಕಳಿಸಿದ್ದಾರೆ. ಇದು 2 ದಿನ 3 ದಿನ ಆಗುತ್ತೆ ನಮ್ಗೆ. ಒಂದ್ಸರಿಗಿಲ್ಲ ಅಂದ್ರೆ ಒಂದ್ 2-3 ಪೀಸ್ ಅಷ್ಟೇ ತಿನ್ನಕ್ಕಾಗೋದು. ಜಾಸ್ತಿ ತಿನ್ನಕ್ಕಾಗಲ್ಲ. ಅವ್ರ ಕಡೆ ಕೆರೆ ಮಾಡ್ಕೊಂಡಿರ್ತಾರಲ್ಲ, ಅಲ್ಲಿ ಮೀನ್ ಜಾಸ್ತಿ ಸಿಗುತ್ತೆ, ತರ್ತಾರೆ. ಆದ್ರೆ ಇದ್ನು ಕೆರೆಗೆ ಬಲೆ ಹಾಕಿರ್ಲಿಲ್ಲ ಅಂದ್ಬಿಟ್ಟು
ಇದು ಅಂಗಡಿಯಿಂದ ತಂದಿರೋಂಥದ್ದು ಮೀನು. ತುಂಬಾ ಚೆನ್ನಾಗಿದೆ. ಒಂದ್ 5-6 ಕಡಿ ಅಷ್ಟು ಹಾಕೊಂಡೆ ಅಷ್ಟೇನೆ ಮೀನನ್ನ. ಯಾಕಂದ್ರೆ ನಾಳೆಗ್ ಸೋಮವಾರ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಊಟಕ್ಕೆ ರೆಡಿ ಮಾಡ್ತಾ ಇದೀನಿ ನೋಡಿ. ಸಂಡೇ ಸ್ಪೆಷಲ್ ನಮ್ಮನೇಲಿ ಬಿಸಿ ಬಿಸಿ ಮುದ್ದೆ, ಅದ್ರ ಜೊತೆಗೆ ಫಿಶ್ ಕಬಾಬು, ಹಾಗೆ ಎಗ್ ಬೋಟಿ ಫ್ರೈ, ಹಾಗೆ ಬೋಟಿ ಸಾಂಬಾರು ಇಷ್ಟನ್ನು ಕೂಡ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ. ಊರಿಂದ ಬಂದು ಇಷ್ಟೆಲ್ಲ ಕೆಲಸ ಆಯ್ತು ನೋಡಿ ಫ್ರೆಂಡ್ಸ್. ಇದಾಗಿತ್ತು ನನ್ನ ಭಾನುವಾರದ ದಿನಚರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫುಲ್ ವಿಡಿಯೋ ನೋಡಿ ವಾಚ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ನೋಡಿ ಕಮೆಂಟ್ ಹಾಕಿ. ನಾನು ಅಷ್ಟೇ ಫುಲ್ ವಿಡಿಯೋ ನೋಡ್ತೀನಿ ನಿಮ್ದು. ಹಾಗೆ ಫುಲ್ ವಿಡಿಯೋ ನೋಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಬಾಯ್. ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಹೈಪ್ ಆಪ್ಷನ್ ಇದೆ ಹೈಪ್ ಮಾಡಿ. ಲಾಸ್ಟ್ ವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್.